ಏನಪ್ಪ ಇದು? ನಾವು ಅಂದ್ಕೊಂಡ್ರೆ ಇಲ್ಲಿ ಮತ್ತೊಂದು ನಡೀತಿದೆಯಲ್ಲ. ನಾವು ಹಾಕೋ ಲೆಕ್ಕಾಚಾರನೆಲ್ಲ ಈ ಡಾರ್ಲಿಂಗು ತಲೆ ಕೆಳಗೆ ಮಾಡ್ತಿದ್ದಾರೆ. ಪ್ರೀತಮ್, ಫೋನಲ್ಲೇ ಬೈದು ವೇದನ ಮನೆಗೆ ವಾಪಸ್ ಕರ್ಸ್ಕೋಬೋದಾಗಿತ್ತು. ನೀನು ಯಾಕೆ ಅಲ್ಲಿಗೆ ಹೋಗ್ತಾ ಇದೆಯಾ? ಆವಾಜ್ ಹಾಕೋದಕ್ಕೆ. ಏನು ಆವಾಜ್ ಹಾಕೋದಕ್ಕ? ಏನು ಹೇಳ್ತಾ ಇದೆಯಾ? ಮತ್ತೇನು ಬಾವ, ಮುದ್ಕಿ ಈ ವಾರ ಹೋಗಿ ಮತ್ತೆ ಬರೋ ವಾರ ಬಂದರೆ ಆಗ ನಾವು ಮತ್ತೆ ವೇದನ್ ಕಳ್ಸೋಕ್ಕಾಗತ್ತಾ? ಇದನ್ನು ಹೀಗೆ ಬಿಟ್ಟರೆ ಈ ಸರ್ಕಲ್ ಮುಂದುವರಿತಾನೆ ಇರುತ್ತೆ. ನಾನು ಹೋಗಿ ಆ ಮುದ್ಕಿಗೆ ಸತ್ಯ ಹೇಳ್ಬಿಡ್ತೀನಿ. ನೋಡಿ, ವಿಕ್ರಮ್ಗೆ ವೇದಾಗೆ ಯಾವುದೇ ಸಂಬಂಧನೂ ಇಲ್ಲ, ಅವ್ರು ಅಫಿಷಿಯಲ್ ಆಗಿ ದೂರ ದೂರ ಆಗೋದ್ರು ಅಂತ. ಆದರೆ ಆ ಮುದುಕಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತಲ್ಲ. ಸತ್ರ ಸಾಯ್ಲಿ ಬಿಡಿ ಬಾಬಾ, ಅದನ್ನ ಕಟ್ಕೊಂಡು ನಮ್ಗೇನಾಗಬೇಕು? ನೀನು ಹೇಳೋದು ಕರೆಕ್ಟ್. ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಲೇಬೇಕು. ಪ್ರೀತಮ್, ನೀನು ಹೋಗ್ಬಾ. ಅಲ್ಲೇನಾದರೂ ಪ್ರಾಬ್ಲಮ್ ಆದರೆ ನಂಗೊಂದು ಫೋನ್ ಮಾಡು, ನಾನು ಇಮ್ಮಿಡಿಯೇಟಾಗಿ ಹೊರಟು ಬರ್ತೀನಿ. ಬಾವ, ನಾನು ನೋಡ್ಕೋತೀನಿ, ನೀವು ಕೂಲಾಗಿರಿ, ಬರ್ತೀನಿ. ಪ್ರೀತಮ್, ಕಾಫಿ ಕೇಳಿದಿಲ್ಲ? ಅದು ಹೊಟ್ಟೆನ ಡೈವರ್ಟ್ ಮಾಡೋಕೆ ಅಂತ ಕೇಳಿದ್ದು. ಕೇಳಿದ್ರೆ ಏನಾರು ಹೇಳಿ ಸಂಭಾಳಿಸಿ. ಯಾ, ಐ ಮ್ಯಾನೇಜ್. ವೇದನ ಕಳಿಸ್ಕೊಡ್ಲಿಲ್ಲ ಅಂದರೆ ಅಲ್ಲಿ ಪ್ರಾಬ್ಲಮ್, ಕಳಿಸ್ಕೊಟ್ರೆ ಇಲ್ಲಿ ಪ್ರಾಬ್ಲಮ್. ಏನು ಮಾಡೋಣ? ಪ್ರೀತಮ್ ಸರ್, ಸರ್ ನೀವೇನು? ವೇದನ್ ಮನೆ ಕರ್ಕೊಂಡೋಗಿ ಬಂದೆ ವಿಕ್ರಮ್. ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ ವಿಕ್ರಮ್, ಆದರೆ ನಾನು ಹೆಲ್ಪ್ಲೆಸ್ ಆಗಿದ್ದೀನಿ. ಬೆಂಗಳೂರಿಗೆ ಹೋಗಿದ್ದು ಸತ್ಯಮೂರ್ತಿ ಮಾವ ಇನ್ನೊಂದು 3/4 ಗಂಟೆ ಮನೇಲಿ ಇರ್ತಾರೆ. ಅವ್ರು ಬಂದು ವೇದನ್ ಬಗ್ಗೆ ಕೇಳಿದ್ರೆ ಏನು ಹೇಳೋದು ಅಂತ ಮನೆಯವರೆಲ್ಲ ಗಾಬರಿಲಿದ್ದಾರೆ. ನೀನು ಹೇಗಾದರೂ ಮಾಡಿ ಅವಳನ್ನ ಕರ್ಕೊಂಡು ಬಾಪ, ಇಲ್ಲಾಂದರೆ ಮನೇಲಿ ದೊಡ್ಡ ದೊಡ್ಡ ಗಲಾಟೆಗಳಾಗ್ಬಿಡುತ್ತೆ ಅಂತ ನನ್ನನ್ನು ಕಳಿಸ್ಕೊಟ್ಟಿದೆ. ನಾನು ಏನು ಮಾಡಬೇಕು ಅಂತ ದಿಕ್ಕು ತೋರಿಸ್ದೆ, ಇಲ್ಲಿಗೆ ಬಂದೆ. ನಿಮ್ಮ ಅಜ್ಜಿ ಊರಿಗೆ ಹೋದ್ರಾ? ಇಲ್ಲ ಸರ್. ಸಂಜೆ ಹೊತ್ತಿಗೆಲ್ಲ ಊರಿಗೆ ಹೋಗ್ಬಿಡ್ತಾರೆ ಅಂತ ನಮ್ಮ ಅತ್ತೆ ಹೇಳಿದ್ರಲ್ಲ, ಹೊರಡೋದು ಲೇಟ್ ಆಗ್ತಿರ್ಬೋದು. ಸರಿ ಬಿಡಿ, ನಾನು ಇಲ್ಲೊಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ. ಅಜ್ಜಿ ಆ ಕಡೆ ಹೋಗ್ತದಂಗೆ ನಾನು ವೇದನ್ ಕರ್ಕೊಂಡು ಹೋಗ್ಬಿಡ್ತೀನಿ. ಸರ್, ಹೇಗೆ ಹೇಳೋದು ಅರ್ಥ ಆಗ್ತಿಲ್ಲ. ಅಜ್ಜಿ ಊರಿಗೆ ಹೋಗ್ತಿಲ್ವ ಅಂತ? ವಾಟ್? ಲಾಸ್ಟ್ ಮೂಮೆಂಟಲ್ಲಿ ಅಜ್ಜಿ ಪ್ಲಾನ್ ಚೇಂಜ್ ಮಾಡ್ಕೊಂಡಿದ್ದಾರೆ. 2-3 ದಿನ ಎಲ್ಲೇ ಇರ್ತಾರಂತೆ. 2-3 ದಿನನಾ? ನೋ ವೇ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಮಾವನಿಗೆ ಏನು ಹೇಳೋದು ಅಂತ ನಾವೆಲ್ಲ ಓದಾಡ್ತಿದ್ರೆ ಇಷ್ಟು ಕೂಲಾಗಿ 2-3 ದಿನ ಅಂತಿದ್ದೀರಲ್ರಿ. ವೇದ ಮನೆ ಒಳಗಿದ್ದಾಳ, ನಾನು ಮಾತಾಡಿ ಹೊರಡಿಸ್ತೀನಿ. ಸರ್, ಅಜ್ಜಿ ಮನೆಯೊಳಗಡೆ ಇದ್ದಾರೆ. ಇದಕ್ಕಿದ್ದಾಗೆ ವೇದ ಹೊಟ್ಬಿಟ್ರೆ ಅವ್ರಿಗೆ ಅರಮನೆ ಶುರು ಆಗುತ್ತೆ. ಮೊದಲೇ ದೊಡ್ಡ ಬಾಯಿ, ಬಟ್ ಅಂಗಡಿ ನೀವೇ ನೋಡಿದಿರ್ತಾನೆ. ಸರಿ, ಓಕೆ, ನಿಮ್ಮ ಪ್ರಕಾರನೇ ಬರ್ತೀನಿ. ನೀವು ತಪ್ಪಿಸ್ಕೋಬೇಕು, ನಾವು ತಪ್ಪಿಸ್ಕೋಬೇಕು ಅಂದರೆ ಏನು ಮಾಡ್ಬೇಕು ಹೇಳಿ? ಅದೇ ಗೊತ್ತಾಗ್ತಿಲ್ಲ ಸರ್. ಸರಿ, ನಾನು ಅಜ್ಜಿನ ಮ್ಯಾನೇಜ್ ಮಾಡ್ತೀನಿ ಬಿಡಿ. ಹೇಗೆ ಸರ್? ನಾವು ದೂರ ಆಗಿರೋ ವಿಷಯ ಹೇಳ್ತೀರಾ? ಬೇಡ ಸರ್, ಇಲ್ಲ ರಾದಂತೆಲ್ಲ ಶುರು ಹೋಗ್ಬಿಡುತ್ತೆ ಮನೆಯಲ್ಲಿ. ನಾನು ಬಂದಿರೋದೇ ಅದಕ್ಕೆ ಕಣೋ, ಮುದುಕಿಗೆ ಎಲ್ಲ ಸತ್ಯಗಳನ್ನು ಹೇಳೋಕೆ. ನೀನು ವೇದ ಕಡೆ ತಲೆ ಇಟ್ಟು ಮಲಗ್ದಂಗೆ ಮಾಡೋದಕ್ಕೆ. ಸರ್, ವಿಕ್ರಮ್, ಡೋಂಟ್ ವರಿ, ಹಾಗೆಲ್ಲ ಏನೂ ಆಗದೆ ಇರೋ ಥರ ನಾನು ಮಾತಾಡ್ತೀನಿ. ಸರ್ ಹೇಳೋದು ಕೇಳಿ ಸರ್, ಏನೊಂದು ಮಾಡೋಣ, ಆದರೆ ನೀವು ಮಾತ್ರ ಮಾತಾಡ್ತಾರ. ಬರೀ ನಿಮ್ಮ ಸಮಸ್ಯೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಣ್ಣ ವಿಕ್ರಮ್. ನಮ್ಮ ಬಗ್ಗೆನೂ ಸ್ವಲ್ಪ ದಯ ತೋರಿಸಿ. ಐ ಆಮ್ ರಿಯಲಿ ಸಾರಿ, ನಾನಿನ್ನು ವೆಯ್ಟ್ ಮಾಡೋಕ್ಕಾಗಲ್ಲ. ಸರ್ ಸರ್ ಸರ್